ರೈತರ ಮೇಲೆ ಕೇಸ್ ಹಾಕಿಸಿದ ಡಿಕೆ ಶಿವಕುಮಾರ್ ಅವರಿಗೆ, ರೈತರ ಮೇಲೆ ಅನ್ಯಾಯವಾಗಿ ಕೇಸ್ ಹಾಕಿರುವ ಡಿಕೆ ಶಿವಕುಮಾರ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರು ಅಂತ ಹೆಸರಿಡಬೇಕು. ಗುಲ್ಬರ್ಗದವರು ಕೇಳ್ತಾರೆ ಬೆಂಗಳೂರು ಅಂತ ಹೆಸರಿಡಿ ನಮಗೆ ಅಂತ. ಇನ್ನು ಬಿಜೆಪಿನವರು ಅದಕ್ಕೆ ನಾನೊಂದು ಮಾತನ್ನು ಹೇಳ್ತೇನೆ, ಕರ್ನಾಟಕ ಅಂತ ಯಾಕಾಗಾದ್ರೆ ಕರ್ನಾಟಕ ಪೂರ್ತಿ ಸೇರಿಸಿ ಒಂದೇ ಸಾರಿ ಬೆಂಗಳೂರು ಅಂದ್ಬಿಟ್ರೆ ಮುಗಿದೋಯ್ತಲ್ಲ, ಸಮಸ್ಯೆನೇ ಮುಗಿದೋಯ್ತು. ಇದು ಕಾಂಗ್ರೆಸ್ನವರ ಕಥೆ. ಅದಕ್ಕೆ ನಾವು ಹೇಳೋದು ಬೆಂಗಳೂರು ಬೆಳೆಯಬೇಕು, ಆದ್ರೆ ಈಗ ಬೆಳೆದಿದೆಯಲ್ಲ ಇದು ಸಾಕು. ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಹೋರಾಟ ಮಾಡುವ ಯಾರು ಪ್ರಯಾಣ ಮಾಡ್ತಾರೋ ಮಿನಿಮಮ್ 3 ರಿಂದ 4 ತಾಸುಗಳ ಕಾಲ ಟ್ರಾಫಿಕ್ ಅಲ್ಲೇ ಇರ್ತಾರೆ. ಇಂಥ ಪರಿಸ್ಥಿತಿ ನಮಗೆ ಬೇಕಾ? ಅಂದಮೇಲೆ ನೀವು ಏರ್ಪೋರ್ಟ್ ಮಾಡ್ತೀರಿ ಎಲ್ಲಿ ಅಂದ್ರೆ ಕನಕಪುರದಲ್ಲಿ ಬೇಕಂತೆ, ಮೆಡಿಕಲ್ ಕಾಲೇಜ್ ಬೇಕಂತೆ ಕನಕಪುರದಲ್ಲಿ ಬೇಕಂತೆ, ಈಗ ಟೌನ್ಶಿಪ್ ಬೇಕು ಅಲ್ಲೇ ಬೇಕು. ಯಾಕೆ ಬೇಕು ನಿಮಗೆ? ಚಿಕ್ಕಬಳ್ಳಾಪುರ ಬೆಳಿಬಾರ್ದ? ಬಾಗೇಪಲ್ಲಿ ಕಡೆ ಬರ್ರಿ, ಎಷ್ಟು ನಿಮಗೆ ಎಷ್ಟು ಎಕರೆ ಬೇಕೋ ಸಿಗುತ್ತೆ. ಟೌನ್ಶಿಪ್ ಮಾಡಿ. ಅಲ್ಲಿ ಏರ್ಪೋರ್ಟ್ಗೂ ಕೂಡ ಬಹಳ ಹತ್ರ ಇರ್ತಕ್ಕಂಥ ಸ್ಥಳ. ಏನಿವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಬಿಡದಿಯ ಟೌನ್ಶಿಪ್ ಏನು ಈ ಯೋಜನೆ ಹಮ್ಮಿಕೊಂಡಿದ್ದಾರೆ ಈ ದರಿದ್ರ ಸರ್ಕಾರ, ಈ ಏನು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಸರ್ಕಾರ ಅಧಿಕಾರ ಸ್ವೀಕಾರ ಮಾಡಿದಿನಿಂದನೇ ಮಳೆ ಇಲ್ದಂಗೆ ನಾಶನ ಆಗೋಗಿದೆ. ಕರ್ನಾಟಕ ರಾಜ್ಯ ಪೂರ್ತಿ ಬರಗಾಲ ವ್ಯಾಪಿಸ್ಕೊಂಡಿದೆ ಪೂರ್ತಿ ರಾಜ್ಯಾದ್ಯಂತ. ಆದ್ರೆ ಈ ಯೋಜನೆ ಪರವಾಗಿ ನಿಂತ್ಕೊಂಡು ರೈತರನ್ನೆಲ್ಲ ದಿಕ್ಕಾಪಾಲ್ ಮಾಡಿ ಏನೊಂದು ಈ ಆಶ್ವಾಸನೆ ಕೊಡ್ತಾ ಇದ್ರೆ ಅಷ್ಟ್ ಕೊಡ್ತೀನಿ ಅಷ್ಟ್ ಕೋಟಿ ಇಷ್ಟ್ ಕೋಟಿ ಅನ್ನೋದನ್ನೆಲ್ಲ ಸುಳ್ಳು ಮಾಹಿತಿಗಳನ್ನ ಕೊಟ್ಕೊಂಡು ಬಡ ರೈತರನ್ನ ಕಳ್ಳು ಕಿತ್ಕೊಂಡ್ ತಿನ್ನುವ ಈ ಸರ್ಕಾರ ಬಂದಿರೋದು ಬಹಳ ಖಂಡನೀಯ. ಆದ್ರೆ ಏನ್ ನಮ್ ರೈತರುಗಳು ಇವತ್ತು ಈ ಸಣ್ಣ ಮಟ್ಟದಲ್ಲಿ ಇವತ್ತು ಹೋರಾಟ ಇದೆ. ಈ ಯೋಜನೆನ ಕೈ ಬಿಡ್ಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲಾ ಸಾರ್ವಜನಿಕವಾಗಿ ರೈತ ಮುಖಂಡರುಗಳೆಲ್ಲ ಸೇರಿ ಉಗ್ರವಾದ ಹೋರಾಟವನ್ನು ಬಿಡದಿ ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಬಿಡದಿಗೆ ಈ ಒಂದು ಯೋಜನೆಯ ಬಗ್ಗೆ ನ್ಯಾಯ ಒದಗಿಸ್ಕೊಡಕ್ಕೆ ರೈತರಿಗೆ ಎಲ್ಲಾ ಜನರು ಸಾರ್ವಜನಿಕವಾಗಿ ಹೋರಾಟಕ್ಕೆ ಹಮ್ಮಿಕೊತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವ್ರಿಗೆ ಬೆಳಗ್ಗೆ ಇದ್ರೆ ಅರ್ಧ ಗಂಟೆಯಲ್ಲಿ ಹೋಗಿ ತಲುಪಬೇಕು. ರಿಯಲ್ ಎಸ್ಟೇಟ್ ಲೂಟಿ ಹೊಡೆಯುವಂತ ದುಡ್ಡುಗಳು ಬೇಗ ಬಂದು ಮನೆ ಸೇರ್ಬೇಕು. ಉತ್ತರ ಕರ್ನಾಟಕ ಕಡೆ ಹೋದ್ರೆ ಚೆಕ್ ಪೋಸ್ಟ್ಗಳು ಜಾಸ್ತಿ ಇರ್ತವೆ, ಲೂಟಿ ಹೊಡೆಯಕ್ ಆಗಲ್ಲ. ಅಲ್ಲಿರೋ ರೈತರುಗಳೆಲ್ಲ ಸಾಯ್ಬೋದು. ಈ ಭಾಗದಲ್ಲಿರೋ ರೈತರುಗಳನ್ನೆಲ್ಲ ಸಾಯಿಸ್ಬಿಡೋಣ ಫಸ್ಟೇನೆ, ಆಮೇಲೆ ಆ ಭಾಗಕ್ಕೆ ಹೋಗೋಣ ಅನ್ನೋದನ್ನ ಯೋಜನೆಯನ್ನ ಇವ್ರು ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಆದ್ರೆ ಏನು ಬರಡು ಭೂಮಿಗಳಿದಾವೆ ಆ ಬರಡು ಭೂಮಿಗಳಿಗೆ ಹೋಗಿ ಅವರು ಏನು ಯೋಜನೆಗಳನ್ನ ಹಮ್ಕೋತಿದ್ರೆ ಅಂತ ಯೋಜನೆಗಳನ್ನ ಬರಡು ಭೂಮಿಲಿ ಕೊಡ್ಲಿ. ಈ ಹತ್ರ ಬೆಂಗಳೂರು ಹತ್ರ ಅಂತ ಹೇಳ್ಬಿಟ್ಟು ಲೂಟಿ ಹೊಡೆಯಕ್ ಚೆನ್ನಾಗಿದೆ. ಬೇಗ ಜನಗಳು ಬಂದು ಆಕರ್ಷಣೆಯಿಂದ 10 ಕೋಟಿ ಕೊಡೋದಕ್ಕೆ 50 ಕೋಟಿ ಕೊಟ್ಟು ತಗೊಂತಾರೆ. ರೈತರಿಗೆ ನಾಮ ಇಕ್ಬಿಡೋಣ ಅಂತ ಹೇಳಿ ಈ ಯೋಜನೆ ಹಮ್ಕೊಂಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಊರ್ಜಿತ ಆಗಲ್ಲ. ಈ ಯೋಜನೆ ಕೈ ಬಿಡ್ಬೇಕು. ಬಿಡ್ಲಿಲ್ಲ ಅಂತಂದ್ರೆ ಇವತ್ತು ಸಣ್ಣ ಮಟ್ಟದಲ್ಲಿ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರೋ ಹೋರಾಟ ಮುಂದೊಂದ್ ದಿನ ಬಿಡದಿ ಚಲೋ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಜನಗಳು ಸಾರ್ವಜನಿಕರೆಲ್ಲ ಸೇರಿ ಈ ಒಂದು ಯೋಜನೆ ವಿರುದ್ಧವಾಗಿ ನಿಂತು ರೈತರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಸರ್ಕಾರಕ್ಕೆ ರೈತರು ಮತ್ತೆ ಏನ್ ಸಾರ್ವಜನಿಕರು ಅವಶ್ಯಕತೆ ಇಲ್ಲ. ಸಾರ್ವಜನಿಕರ ಯೋಜನೆಗಳು ಅವಶ್ಯಕತೆ ಇಲ್ಲ. ಅವ್ರಿಗೆ ಏನು ರಿಯಲ್ ಎಸ್ಟೇಟ್ ಆಗ್ಬೇಕು, ಹೊರದೇಶಗಳಿಗೆ ನಮ್ಮ ರಾಜ್ಯನ ಹಣ ಇಡಬೇಕು ಅನ್ನೋದೊಂದೇ ಯೋಜನೆ ಇಟ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ರೈತರು ಒಂದೊಂದು ತುತ್ತನ್ನ ನಮ್ಗೆ ಅನ್ನ ಕೊಡ್ತಕ್ಕಂಥ ದೇವ್ರಿತಂತೆ ಅಂತ ರೈತರ ಮೇಲೆ ಅವ್ರು ಕೈ ಇಟ್ಟವ್ರೆ ಅಂದ್ರೆ ಆ ಸರ್ಕಾರ ಕೆಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಮುಖ್ಯಮಂತ್ರಿ ಹೇಳ್ತಾರೆ ಬಲವಂತ ಯಾರನ್ನು ಮಾಡಲ್ಲ, ಇಷ್ಟರವ್ರು ಕೊಡ್ಬೋದಿದ್ದಾರೆ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಾಮಿ, ನಿಮ್ಮ ಅಧಿಕಾರದಿಂದ ನಿಮ್ಮ ಚೋಳಗಳಿಕೊಂಡು ನೀವು ಅವ್ರನ್ನ ಎದುರಿಸಿ ನಿಮ್ಗೆ ಅವಶ್ಯಕತೆ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನಾವು ಕೊಟ್ಟಿದ್ದೀವಿ ಅವರೇ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೀವು ಎದುರಿಸ್ತಾ ಇದ್ದೀರಾ. ನಿಮ್ಮ ದಬ್ಬಾಳಿಕೆಯಿಂದ ಜನ ಎದುರ್ತಾ ಇದ್ದಾರೆ. ಆದರೆ ಯಾರು ಕಣ್ಮುಚ್ಕೂರಲ್ಲ. ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಮ್ಮ ರೈತರ ಜಮೀನು ಕೊಡಿಸ್ತೀವಿ. ನಮ್ಮ ರೈತರ ಜಮೀನು ಉಳಿಯೋವರೆಗೂ ನಮ್ಮ ಹೋರಾಟದಲ್ಲಿ ನಿರಂತರ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.